ನನ್ಗನ್ಸೋ ಪ್ರಕಾರ ಯಾರೇ ಬರ್ಲಿ ಯಾರೇ ಬರ್ದಿರೋ ಹೋಗ್ಲಿ ಸಾಮಾಜಿಕವಾಗಿ ಅಥವಾ ಎಲ್ಲ ಜನರು ಕಷ್ಟಪಡೋದ್ ಪಡ್ತಾನೆ ಇದೀವಿ. ಯಾರು ಬಂದು ಯಾರು ಬರ್ದಿರೋ ಹೋಗ್ಲಿ ದುಡಿಯೋರು ದುಡಿತಾನೆ ಇದೀವಿ. ಒಂದ್ ಬಸ್ ಫ್ರೀ ಕೊಟ್ರ, ರೇಷನ್ ಅಥವಾ ಪೆಟ್ರೋಲ್ ಜಾಸ್ತಿ ಮಾಡಿದ್ರು, ನಾವು ಕಷ್ಟಪಡೋದ್ ಪಡ್ತಾನೆ ಇದೀವಿ. ಗೌರ್ಮೆಂಟ್ ನಮ್ಗೇನೋ ಹೆಲ್ಪ್ ಮಾಡ್ಬಿಡುತ್ತೆ, ನಮ್ ಲೈಫ್ ನ ಸರಿ ಮಾಡ್ಬಿಡತ್ತೆ, ಅದೆಲ್ಲ ಬರೀ ಮೂರ್ಖತನ ಅನ್ಸುತ್ತೆ. ಈಗ ಯೂತ್ಸ್ ಅಷ್ಟೇ ಎಷ್ಟು ಜನ ಕೆಲಸ ಇಲ್ದಿರ ಒದ್ದಾಡ್ತಾ ಇದೀವಿ. ಅದ್ರಲ್ಲಿ ವಾರ್ ಅಂತೆ, ನಾವ್ ಓದ್ಬೇಕಾರೇನೆ ಕೊರೋನಾ, ನಾವ್ ಇನ್ನೇನು ಈಗ ಯಾರಾದ್ರೂ ಮದ್ವೆ ಆಗ್ತಿದಾರೆ ಡೈವರ್ಸ್ ರೇಟ್ ಜಾಸ್ತಿ, ಇನ್ನ ನಾವು ಕರೆಕ್ಟ್ ಆಗಿ ಪ್ಲೇಸ್ಮೆಂಟ್ ಹೋಗೋಣ ವಾರ್. ಯಾವ್ದೇ ಪೊಲಿಟಿಷಿಯನ್ ಬರ್ಲಿ ಮ್ಯಾಮ್, ಪ್ರಾಬ್ಲಮ್ಗೆ ಇನ್ನೊಂದು ಪ್ರಾಬ್ಲಮ್ ಸೃಷ್ಟಿ ಮಾಡಬೇಡಿ. ಪ್ರಾಬ್ಲಮ್ ಏನಿದೆ ಅಂತ ಫಸ್ಟ್ ಪಬ್ಲಿಕಲ್ ಆಗಿ ಅನಲೈಸ್ ಮಾಡಿ. ಕೆಲಸ ಸಿಗ್ತಿಲ್ಲ ಅಂದ್ರೆ ಏನ್ ಸಿಗ್ತಿಲ್ಲ, ಅಯ್ಯೋ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಕೆಲಸ ಸಿಗ್ತಿಲ್ಲ, ಅದಲ್ಲ, ಸ್ಕಿಲ್ ಇಲ್ಲ, ಎಲ್ಲ ಔಟ್ಡೇಟೆಡ್ ಸಿಲೆಬಸ್. ಎಷ್ಟು ಜನಕ್ಕೆ ಎ ಯೂಸ್ ಮಾಡಕ್ ಬರುತ್ತೆ? ಎ ಅಂದ್ರೆ ಚಾಟ್ ಜಿಪಿಟಿ ತೆಗಿತಾರೆ. ಎಷ್ಟು ಜನ ಕುತ್ಕೊಂಡು ನಿಜವಾಗ್ಲೂ ಹೋಮ್ ವರ್ಕ್ ಸಾಲ್ವ್ ಮಾಡೋಕೆ ಕೇಪಬಿಲಿಟಿ ಇದೆ? ಯಾವಾಗ್ಲೂ ಅಮೆರಿಕ ದುಡ್ಡು ಮಾಡ್ತು, ನಮ್ ದೇಶದಲ್ಲೇ ಮ್ಯಾಮ್ ಜಾಸ್ತಿ ಸರಸ್ವತಿ ನಾವ್ ಬೇಡೋದು. ಅರೆ ಜಾಸ್ತಿ ಎಜುಕೇಟೆಡ್ ಇರೋದು ಚೈನಾದಲ್ಲಿ, ಜಾಸ್ತಿ ಲಕ್ಷ್ಮಿನ್ ಬೇಡ್ತೀವಿ, ದುಡ್ಡಿರೋದು ಅಮೆರಿಕಾದಲ್ಲಿ. ದಯವಿಟ್ಟು ಏನೋ ಮೂರ್ಖತನವಾಗಿ ಮಾಡಬೇಡಿ. ಯೋಚನೆ ಮಾಡಿ, ನಮ್ ಲೈಫ್ ಹೆಂಗಿರತ್ತೆ, ನಾವ್ ಸ್ಕಿಲ್ ತಗೊಂಡ್ರೇನೆ ಕೆಲಸ ಸಿಗೋದು. ಯಾವ ಗೌರ್ಮೆಂಟ್ ಬಂದು ನಮ್ ಲೈಫ್ ಚೇಂಜ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ ಲೈಫ್ ನ ನಾವೇ ಚೇಂಜ್ ಮಾಡ್ಕೋಬೇಕಷ್ಟೇ. ಯಾರೇ ಬಂದ್ರು ಅವ್ರವ್ರ ಮನೆಗಳಿಗೆ ಸೇಫ್ ಮಾಡ್ಕೊಳ್ಳೋದೇ ನೋಡ್ಬೇಕು. ಎಲ್ರು ಮನುಷ್ಯರೇ, ನಾನ್ ಹೋದ್ರೆ ನಮ್ ಮನೆಗ್ ಯೂಸು. ಅದೇ ತರ ಪಾಲಿಟಿಕ್ಸ್ ನಡೆಸಿದ್ರೆ ಅವ್ರ ಮನೆಗ್ ಸ್ವಲ್ಪ ಸೇಫ್ ಮಾಡ್ಕೊಂಡು ಇನ್ ಮಿಕ್ಕಿದೇನಿರೋದು ಅದನ್ನ ರಾಜಕಾರಣ ನಡೆಸ್ತಾರೆ ಅಷ್ಟೇ. ನಾನು ಯಾವ್ದೇ ತರ ಫಿಲ್ಟರ್ ಯೂಸ್ ಮಾಡಕ್ ಇಷ್ಟ ಪಡಲ್ಲ. ಎಲ್ಲಾನು ಇದೇ ನಡೀತಾರೆ. ಯಾವ್ದೇ ಗೌರ್ಮೆಂಟ್ ತಗೊಳ್ಳಿ, ಬಿಟ್ಟಿ ಭಾಗ್ಯ ಕೊಟ್ರು ಅವ್ರು ನಮ್ ಕೈಯಿಂದ ಕಿತ್ಕೊಂಡು ಇನ್ನೊಂದ್ ಕಡೆಯಿಂದ ದಾನ ಮಾಡ್ತಿದಾರೆ ಅಷ್ಟೇ. ಹಂಗೋರ್ ದಾನ ಮಾಡೋಷ್ಟು ಕರುಣೆ ಇದ್ಬಿಟ್ಟಿದ್ರೆ ನಮ್ ದೇಶ ಇನ್ನೂ ಎಲ್ಲೋ ಹೋಗ್ಬಿಟ್ಟಿರೋದು. ಎಷ್ಟು IT ರೈಡ್ ಆಗುತ್ತೆ, ಅದೆಲ್ಲ ಯಾರು ಮಾತಾಡ್ತಾರೆ ಮ್ಯಾಮ್? CM ಮನೇಲಿ IT ರೈಡ್ ಆಗಿರುತ್ತೆ. ಎಜುಕೇಶನ್ ಮಿನಿಸ್ಟರ್ ಕ್ವಾಲಿಫಿಕೇಶನ್ ಏನು? ಎಷ್ಟು ಜನ ಸ್ಕಿಲ್ಡ್ ಆಗಿದ್ದಾರೆ? ನಮ್ ದೇಶದಲ್ಲಿ ಎಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಏನಿದೆ, ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತು? ಇದೆಲ್ಲ ಪಾಲಿಟಿಕ್ಸ್ ಹೇಳ್ತಾರ? UPSC ಎಕ್ಸಾಮ್ ಎಷ್ಟು ಕಷ್ಟ, ಅದೇ ತರ ಪಾಲಿಟಿಷಿಯನ್ಗೂ ಒಂದು ಎಕ್ಸಾಮ್ ಬರ್ಸಿ ಪಾಸ್ ಮಾಡಿಸಿ ನೋಡೋಣ, ಆಗಲ್ಲ. UPSC ಬರಿಬೇಕಂದ್ರೆ ಕಠಿಣ ಶ್ರಮ ಇರುತ್ತೆ. ಅದನ್ನ ಇವರು ಆ UPSC ಬರ್ದಾದ್ಮೇಲೆ ಒಂದು ಪಾಲಿಟಿಷಿಯನ್ ಕೆಳಗೇನೆ ಪಾಪ ಅವ್ರು ಕೆಲಸ ಮಾಡ್ತಾರೆ. ಪಾಲಿಟಿಷಿಯನ್ ಆಗೋಕ್ಕಿಂತ ಒಂದ್ ಎಕ್ಸಾಮ್ ಅಂತ ಕ್ವಾಲಿಫೈ ಮಾಡಿ ಅದ್ರಲ್ಲಿ ಅವ್ರು ಪಾಸ್ ಆಗ್ತಾರೆ ಅಂದ್ರೆ ಅವಾಗ ನಮ್ ದೇಶನ ಇಷ್ಟು ಜನ ಎಜುಕೇಟೆಡ್ಸ್ ನ ಆಡೋ ಒಬ್ರು ಅವ್ರು ಎಜುಕೇಟೆಡ್ ಇಲ್ವಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮ್ಯಾಮ್ ಬೇಸಿಕ್ ಎಜುಕೇಶನ್ ಮ್ಯಾಮ್. ಜನರಿಗೆ ಏನ್ ಕಷ್ಟ ಆಗ್ತಿದೆ, ಜನರು ಬಿಟ್ಟಿ ಭಾಗ್ಯ ಏನ್ ಚೂಸ್ ಮಾಡ್ತಿದ್ದಾರೆ, ಏನ್ ಆಕ್ಚುಲಿ ನಮ್ ಸೊಸೈಟಿಗ್ ಬೇಕು? ಸುಮ್ನೆ ದುಡ್ಡು ಕೊಡ್ತೀವಿ, ಅಷ್ಟ್ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ, ಫ್ರೀ ಬಸ್ ಕೊಡ್ತೀವಿ, ಅದ್ ಬೇಡ. ಇವಾಗ ಯಾರ್ಯಾರಿಗೆ ಆಕ್ಚುಲಿ ಏನ್ ಈ ಒಂದು ರೇಷಿಯೋ ಅಲ್ಲಿ ಇವಾಗ ಎಲ್ಲೋ ಸ್ಲಮ್ ಪ್ಲೇಸಸ್ ಇದೆ, ಏನೋ ಇದೆ, ಅಲ್ಲಿ ಹೋಗಿ ಅವ್ರಿಗೆ ಇವಾಗ ನಾನು ಒಂದೇ ಸತಿಗೆ ಅನ್ಎಂಪ್ಲಾಯ್ಮೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಹೇಳಕ್ ಆಗಲ್ಲ. ಅವ್ರು ಬೆಳದ್ ಬಂದಿರೋ ವಾತಾವರಣ ಹಂಗಿರತ್ತೆ. ಒಂದೇ ಸತಿಗೆ ಅವ್ರನ್ನ ಎಜುಕೇಟೆಡ್ ಮಾಡಿ ಎಲ್ಲಾರ್ಗು ಐಫೈ ಕೆಲ್ಸಾನೇ ಕೊಡ್ಸಿ. ಸಣ್ಣದಿಂದ ಸ್ಟಾರ್ಟ್ ಮಾಡಿ. ಬೇಸಿಕ್ ಆಗಿ ಮಕ್ಕಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಹೇಳ್ಕೊಡಿ. ಯಾಕಂದ್ರೆ ಎಲ್ಲಾ ಎಜುಕೇಟೆಡ್ಸ್ ದಡ್ಡನ್ ಮಕ್ಳ ತರ ಆಡೋದು. ಅದಕ್ಕೆ ಅವ್ರಿಗೆ ದಯವಿಟ್ಟು ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಏನು, ಹುಡುಗಿರಿಗೆ ಹೆಂಗೆ ನಮ್ಮನ್ನ ನಾವ್ ಹ್ಯಾಂಡಲ್ ಮಾಡ್ಕೊಂಡ್ರೆ ಸ್ವಲ್ಪ ಜನ ನಮ್ಮಿಂದ ದೂರ ಇರ್ತಾರೆ. ರೇಪ್ ಕೇಸಸ್ ಜಾಸ್ತಿ ಆಗ್ತಿದೆ, ಇದನ್ನೆಲ್ಲ ಏನ್ ಜಾಸ್ತಿ ಆಗ್ತಿದೆ, ಇದನ್ನೆಲ್ಲ ಮಾತಾಡ್ರೆ ಪೊಲಿಟಿಷಿಯನ್ಸ್ ಕುತ್ಕೊಂಡು ನಗ್ತಾರೆ. ಇಫ್ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿ ರೇಪ್ ಜಸ್ಟ್ ಲೈ ಡೌನ್ ಅಂಡ್ ಎಂಜಾಯ್ ಅಂತ ಹೇಳ್ತಾರೆ. ಎಂತ ಸ್ಟುಪಿಡ್ ಸ್ಟೇಟ್ಮೆಂಟ್ಸ್ ಮ್ಯಾಮ್ ಇದೆಲ್ಲ. ಅದೇ ಅವರು ಹೆಂಡತಿ ಮಕ್ಳಿಗೆ ಇದನ್ನೇ ಹೇಳ್ತಾರೆ, ಅದನ್ನ ಪಬ್ಲಿಕ್ ಅಲ್ಲಿ ಹೇಳ್ತಾರೆ. ಅದನ್ನ ಈ ತರ ಕೆಟ್ಟ ಪಾಲಿಟಿಕ್ಸ್ ಇರೋದ್ರಿಂದಾನೇ ನಮ್ ದೇಶ ಇನ್ನೂ ಉದ್ಧಾರ ಆಗಲ್ಲ. ಇನ್ನು 15 ವರ್ಷ ಹೋದ್ರೂ ಉದ್ಧಾರ ಆಗಲ್ಲ. ಯಾರೋ ಒಬ್ರು ಒಳ್ಳೇದ್ ಮಾಡ್ತಾರೆ ಅಂದ್ರು ಎಲ್ಲರೂ ಅದಕ್ಕೆ ಕಲ್ಲು ಹಾಕದೆ. ಯಾರೋ ಒಬ್ರು ಏನೋ IAS ಆಫೀಸರ್ IPS ಆಫೀಸರ್ ಏನೋ ಮುಂದೆ ತಗೊಂಡ್ ಬಂದ್ರೆ ಅವ್ರನ್ನ ಕೊಲೆ ಮಾಡ್ಬಿಡ್ತಾರೆ. ಹೇಳಿದ್ರೆ ಓ ಏನಾಯ್ತು ಏನೋ ಗೊತ್ತಿಲ್ಲ, ಹೆಂಗ್ ಕೊಲೆ ಆಯ್ತು ನಮಗ್ ಗೊತ್ತಿಲ್ಲ ಅಂತ. ಯಾರ ಹತ್ರನು ಏನು ದಾಖಲೆಗಳಿಲ್ಲ. ದಯವಿಟ್ಟು ಯಾವ್ದೇ ತರ ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂದ್ರು ಪಬ್ಲಿಕ್ ಆಗಿ ಏನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ಬಾಯಿಗೆ ಬಂದಿದ್ ಮಾತಾಡ್ಬೇಡಿ. ಎಜುಕೇಟೆಡ್ಸ್ ಇದಾರೆ, ಕ್ವೆಶನ್ ಮಾಡ್ತಾರೆ. ಕ್ವೆಶನ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಉತ್ತರ ಕೊಡೋಕಾರು ನಿಮ್ಗೆ ಎಜುಕೇಶನ್ ಬೇಕಲ್ವಾ? ಅದಕ್ಕೆ ನೀವ್ ಹೇಳ್ತಾ ಇರೋದು ಕ್ವಾಲಿಫೈ ಸರ್ಕಾರ ಬೇಕು. ಕ್ವಾಲಿಫೈ ನಿಮ್ಗೆ ನಿಮ್ಮ ಅಪ್ಪ ಮುತ್ತಜ್ಜ ತಾತ ಎಲ್ಲ ಆಳಿದಾರೆ, ನನಗೆ ಅದಕ್ಕೆ ಸೀಟ್ ಬೇಕು ಆಗಲ್ಲ. ನೀನ್ ಕರೆಕ್ಟ್ ಆಗಿ ನಿನ್ಗೆ ಕ್ವಾಲಿಫಿಕೇಶನ್ ಇದ್ಯಾ? 1000 ಜನ ನಡ್ಸೋ ಯೋಗ್ಯತೆ ಇದ್ಯಾ? ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ಯಾ? ಒಬ್ರು ನಿನ್ನ ಹತ್ರ ಕಷ್ಟ ಅಂತ ಬಂದ್ರೆ ಅವ್ರು ನಿಜವಾಗ್ಲೂ ಕಷ್ಟ ಪಡ್ತಿದಾರ, ಇಲ್ಲ ನಿನ್ನ ಹತ್ರ ಫೇಕ್ ಮಾಡ್ತಿದಾರ ಅನ್ನೋ ಅಬಿಲಿಟಿ ಇದೆಯಾ? ಇಲ್ಲ ಸ್ಕಿಲ್ ಏನಾದ್ರು ಇದ್ಯಾ ನಿನ್ಗೆ? ಇಷ್ಟ ಜನ ಬಂದ್ರೆ ನನ್ ಕೈಲಿ ಹ್ಯಾಂಡಲ್ ಮಾಡಕ್ ಆಗುತ್ತಾ? ಇಷ್ಟೆಲ್ಲ ನಿಂಗಿದ್ರೆ ದಯವಿಟ್ಟು ಯಾವ್ದೇ ರಾಜಕಾರಣಿಗಳಾದ್ರೂ ನೀಟಾಗಿ ನಮ್ ಸರ್ಕಾರ ನಡೆಸಿ
ಯಾಕಂದ್ರೆ ನಮ್ ಎಲ್ಲಾ ಟ್ಯಾಕ್ಸ್ ಕಟ್ಟೋದಾಗ್ಲಿ ಎಲ್ಲಾನು ನಿಮ್ ಮೇಲೆ ಡಿಪೆಂಡ್ ಆಗಿದೆ. ಅನ್ಯಾಯವಾಗಿ ನಮ್ಮ ಹತ್ರ ಕೊಳ್ಳೆ ಹೊಡಿಬೇಡಿ. ಈಗ ಓದ್ತಿರೋ ಸ್ಟೂಡೆಂಟ್ಸ್ ಗಂತೂ ಹೆಂಗಾಗ್ಬಿಟ್ಟಿದ್ರೆ ನಾವು ಓದಿ ಯಾವ ಕಾಲಕ್ಕೆ ಮನೆಗಿನೆಲ್ಲ ಕಟ್ಬೇಕಂದ್ರೆ ಕಿಡ್ನಿ ಲಿವರ್ ಎಲ್ಲ ಅಡ ಇಟ್ಟು ಹೋಗ್ಬೇಕನ್ಸುತ್ತೆ ನಾವು. ದಯವಿಟ್ಟು ಏನೇ ಮಾಡೋಂಗಿರೋ ಹುಷಾರಾಗಿ ಮಾಡಿ ಅಷ್ಟೇ.